ವೆಲ್ಕಮ್ ಬ್ಯಾಕ್ ಟು ರಾಗಿಣಿ ಸಿಯಾ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಏನಕ್ಕೆ ವ್ಲಾಗ್ ಮಾಡ್ತಾಯಿದ್ದೀನಿ ಅಂತ ಅಂದರೆ ನಿಮ್ಮನ್ನೆಲ್ಲರನ್ನೂ ನಾನು KSIC ಶಾಪಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾಕೆ ಅಂದರೆ ವಿ ಆರ್ ಗೋಯಿಂಗ್ ಟು ಪರ್ಚೇಸ್ ಅ KSIC ಮೈಸೂರು ಸಿಲ್ಕ್ ಸ್ಯಾರಿ. ಆ್ಯಂಡ್ ಇದು ಯಾರು ಕೊಡ್ತಾ ಇರೋದು ಅಂತಂದರೆ ದಿಸ್ ಇಸ್ ಫಾರ್ ಎ ಗಿಫ್ಟಿಂಗ್ ಪರ್ಪಸ್. ಸೊ ಇದು ಒಬ್ಬರು ಗಿಫ್ಟ್ ಕೊಡೋದಕ್ಕೋಸ್ಕರ KSIC ಸ್ಯಾರಿನ ನಾವು ಪರ್ಚೇಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ, ಯಾವ ರೇಂಜ್ ಸ್ಯಾರಿ ತಗೋತೀವಿ ಅಂತ ಎಲ್ಲ ಹೇಳ್ಬಿಟ್ಟು ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಕಮ್ ಲೇಟ್ ಮಾಡ್ದೇನೆ ಶಾಪ್ ಹೋಗೋಣ ಬನ್ನಿ. ನಾನು ಒಮ್ಮೆಗೆ ಫಸ್ಟ್ ಡಿಸೈಡ್ ಮಾಡಿದ್ವಿ ಗಾಂಧಿ ಬಜಾರಲ್ಲಿರುವಂಥ KSICಗೆ ಹೋಗೋಣ ಅಂತ ಹೇಳಿ. ಎಸ್, ಇದು ಎಕ್ಸಾಕ್ಟ್ಲಿ ನಿಮಗೆ ಸಿಗೋದು ರೋಟಿಗರ್ ರೋಡಲ್ಲಿ ಹಾಗೆ ಸ್ವಲ್ಪ ಮುಂದಕ್ಕೆ ಬಂದರೆ ಇಲ್ಲಿ BSR ಆರ್ಕೇಡ್ ಅಂತ ಇದೆಯಲ್ಲ, ತುಂಬ ಹಳೆಯ ಬಿಲ್ಡಿಂಗು, ನಿಮಗೆ ಗೊತ್ತಾಗುತ್ತೆ ನೋಡ್ತಾ ಇದ್ದಂಗೆ. ಅಲ್ಲಿ ಬೋರ್ಡ್ ಹಾಕಿದ್ದಾರೆ KSIC ಅಂತ. ಸೊ ದಿಸ್ ಇಸ್ ವಾಟ್ ದ ಎಕ್ಸಾಕ್ಟ್ ಲೊಕೇಶನ್ ಇಸ್. ಸೊ ಹಾಯ್ ಫ್ರೆಂಡ್ಸ್, ಇವಾಗ ನಾವು ಬಂದಿದ್ವಿ ಗಾಂಧಿ ಬಜಾರಲ್ಲಿರುವಂಥ KSICಗೆ. ಒಳಗಡೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಕಲೆಕ್ಷನ್ ಎಲ್ಲ ಹೇಗಿರುತ್ತೆ ಅಂತ ನೋಡೋಣ. ಭೂಮಿಕಾಲ್ ಗಾಡಿ ಪಾರ್ಕ್ ಮಾಡ್ತಿದ್ದಾಳೆ. ಸೊ ಅವಳು ಬರೋಷ್ಟೊತ್ತೆ ಒಳಗಡೆ ಹೋಗಿ ಕಲೆಕ್ಷನ್ಸ್ ಎಲ್ಲ ಹೇಗಿದೆ ಏನಿದೆ ಅಂತ ತೋರಿಸ್ತೀನಿ ಬನ್ನಿ. ಸೊ ವಿ ಆರ್ ಫೈನಲಿ ಇನ್ KSIC ಸಿಲ್ಕ್ ಸ್ಯಾರಿ ಶಾಪ್. ಆಲ್ರೆಡಿ ಜನ ಇದ್ದಾರೆ ನೋಡಿ. ಆಲ್ಮೋಸ್ಟ್ ಲೈಕ್ ಎಲ್ಲ ಕಲೆಕ್ಷನ್ಸು ಖಾಲಿ ಆಗಿರೋ ಥರನೇ ಅನ್ನಿಸ್ತಾ ಇತ್ತು ನನಗೆ ಬಂದಿದ ತಕ್ಷಣ. ಯಾಕೆಂದರೆ ಅಷ್ಟು ಜನ ಇದ್ದರು, ಎಲ್ಲರೂ 2-3 ಕೈಯಲ್ಲಿ ಇಟ್ಕೊಂಡಿದ್ರು. ನನಗೆ ಕಣ್ಣು ಈ ಫಸ್ಟ್ ಗ್ರೀನ್ ಕಲರ್ ಮೇಲೆ ಹೋಯಿತು. ಚೆನ್ನಾಗಿದೆ ಅಲ್ವಾ ಗ್ರೀನ್ ಕಲರು ಅಂತ. ಯಾಕಂದರೆ ನಮ್ಮ ಒಂದು ಮೈಂಡ್ಸೆಟ್ಟಲ್ಲಿ ನಾವು ಆಲ್ರೆಡಿ ಪ್ರಿಪೇರ್ ಆಗಿದ್ವಿ, ಲೈಕ್ ವಿ ಗೋ ಫಾರ್ ಡಾರ್ಕ್ ಕಲರ್ಸ್ ಓನ್ಲಿ ಅಂತ ಹೇಳಿ. ಒನ್ ಈಸ್ ಫಾರ್ ಗ್ರೀನ್ ಅಥವಾ ರೆಡ್ ಅಥವಾ ಬ್ಲೂ ಅಂತ ಹೇಳಿಬಿಟ್ಟು. ಸೊ ಈ ಗ್ರೀನ್ ಯಾಕೋ ನನಗೆ ಇಷ್ಟ ಆಯಿತು. ಸೊ ಯಾಕೆ ಲೇಟ್ ಮಾಡೋದು ಅಂತ ಹೇಳಿಬಿಟ್ಟು ಕೇಳಿದ್ವಿ ಫಸ್ಟ್ ಯಾರಾದರೂ ಪಿಕ್ ಮಾಡಿದಾರ ಅಂತ. ಇಲ್ಲ ಅಂತ ಹೇಳಿದ್ರು. ಸೊ ಅದನ್ನು ಕೂಡ ಸೆಲೆಕ್ಟ್ ಮಾಡಿ ಕೈಯಲ್ಲಿ ಇಟ್ಕೊಂಡು ಹಾಗೆ ಮುಂದಕ್ಕೆ ಬಂದ್ವಿ. ನೋಡಿ ಇಲ್ಲೊಂದಷ್ಟು ಕಲೆಕ್ಷನ್ಸ್ ಇಟ್ಟಿದ್ರು. ಇದೆಲ್ಲ ನನಗೆ ನೋಡಿ ಏನು ಹೊಸ ಡಿಸೈನ್ ಅಂತ ಏನು ಅನ್ನಿಸ್ತಿಲ್ಲ. ಯಾಕೆಂದರೆ ಆಲ್ಮೋಸ್ಟ್ ಲೈಕ್ ನೋಡಿ, ಇದು ಡಬಲ್ ಬಾರ್ಡ್ರು, ಏನು ಮಾವನ ಡಿಸೈನು, ಇದು ಕಡ್ಡಿ ಡಿಸೈನ್ಸು, ಇದು ಹೂವು ಬುಟ್ಟ ಡಿಸೈನ್ಸ್, ಇದೆಲ್ಲ ಆಲ್ಮೋಸ್ಟ್ ಲೈಕ್ ಹಳೆ ಡಿಸೈನ್ ಅಂತಲೇ ಅನ್ನಿಸ್ತು. ಆ್ಯಂಡ್ ದಿಸ್ ಬ್ಲ್ಯಾಕ್ ಕಲರ್ ನನಗೆ ಇಷ್ಟ ಆಯ್ತು ಆ್ಯಕ್ಚುಲಿ, ಮಾವಿನ ಹಣ್ಣು ಡಿಸೈನು. ಆ್ಯಂಡ್ ಈ ಬ್ಲೂ ಕಲರ್ ನೋಡ್ತಿದ್ದಂಗೆ ಅಂತೂ ನಂಗೆ ಸಖತ್ ಇಷ್ಟ ಆಯಿತು. ಯಾಕಂದರೆ ಕಲರು ಹಾಗೆ ಇತ್ತು ಆ್ಯಂಡ್ ಡಿಸೈನ್ ಕೂಡ ನಂಗೆ ಭಾಳ ಇಷ್ಟ ಆಯಿತು. ಇದು ಮೇಲೆ ಕೆಳಗೆ ಎರಡು ಕೂಡ ಜರಿ ವರ್ಕ್ ಇದೆ. ಆ್ಯಂಡ್ ದ ಕಲರ್ ವಾಸ್ ಸೋ ವೈಬ್ರೆಂಟ್. ತುಂಬ ಅಂದರೆ ತುಂಬ ಲೈಕ್ ಆಯಿತು ನಮಗೆ. ಸೊ ಅದಕ್ಕೆ ತಡ ಮಾಡೋದು ಬೇಡ ಅಂತ ಹೇಳಿ ಗ್ರೀನ್ ಕಲರ್ ವಿತ್ ಬ್ಲೂ ಕಲರ್ ಎರಡನ್ನು ಕೂಡ ನಾವು ಸೆಲೆಕ್ಟ್ ಮಾಡಿ ಎತ್ತಿಟ್ಕೊಂಡ್ವಿ. ಯಾಕೆಂದರೆ ಎತ್ತಿಟ್ಕೊಳ್ಳಿಲ್ಲ ಅಂತಂದರೆ ಏನಾಗುತ್ತೆ ಗೊತ್ತಾ, ನಾವು ಆ ಕಡೆ ಹೋಗಿ ಈ ಕಡೆ ಬರೋಷ್ಟೊತ್ತಲ್ಲಿ ಯಾರಾದರೂ ಅದನ್ನು ಆಲ್ರೆಡಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದಕ್ಕೆ ನಮ್ಗೆ ಯಾವುದಾದ್ರೂ ಇಷ್ಟ ಆಯಿತು ಅಂದರೆ ಪಟ್ ಅಂತ ಎತ್ತಿ ಇಟ್ಕೊಂಡ್ಬಿಡ್ಬೇಕು. ಓಕೆನಾ. ಸೊ ನೋಡಿ ಈಗ ಎತ್ಕೊಂಡು ಬಂದು ಓಪನ್ ಮಾಡಿ ನೋಡ್ತಾ ಇದ್ದೀವಿ. ಸೊ ನಾವು ಯಾವ್ದು ಸೆಲೆಕ್ಟ್ ಮಾಡಿದ್ದೀವೋ ಅದನ್ನು ಮಾತ್ರ ಅವ್ರು ಈ ಥರ ಫುಲ್ ಓಪನ್ ಮಾಡಿ ತೋರಿಸೋದು. ನೋಡಿ ಚೆನ್ನಾಗಿದೆ ಅಲ್ಲ ಬ್ಲೂ ಕಲರ್. ಐ ಲೈಕ್ ದ ಕಲರ್, ದ ವೈಬ್ರೆಂಟ್ ಆಫ್ ದ ಕಲರ್ ವಾಸ್ ಸೋ ಗುಡ್. ಎಷ್ಟು ಹೈಲೈಟಾಗಿ ಕಾಣಿಸ್ತಾ ಇತ್ತು ಅಂದರೆ ನಾನು ಜಸ್ಟ್ ಹೀಗೆ ಮೈ ಮೇಲೆ ಹಾಕ್ಕೊಂಡು ನೋಡಿದ್ವಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಕಲರ್ ಮಾತ್ರ. ಆ್ಯಂಡ್ ದ ವರ್ಕ್ ಆಲ್ಸೋ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗೆ ಭಾಳ ಇಷ್ಟ ಆಯಿತು, ನಾನೇ ತಗೊಳ್ಳೋಣ ಅಂತ ಅನ್ನಿಸ್ತಾ ಇತ್ತು. ಬಟ್ ದಿಸ್ ಇಸ್ ಲೈಕ್ ಗಿಫ್ಟಿಂಗ್ ಪರ್ಪಸ್ ಆಗಿರೋದ್ರಿಂದ ಸೊ ಅವ್ರಿಗೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಇದನ್ನೇ ಸೆಲೆಕ್ಟ್ ಮಾಡಿದ್ವಿ. ಹೇಗಿದೆ ಕಲರು, ನಿಮಗೂ ಇಷ್ಟ ಆಯಿತಾ? ಆ್ಯಂಡ್ ದಿಸ್ ಈಸ್ ಲೈಕ್ ಮೇಲೂ ಜರಿ ಬಂದಿದೆ, ಕೆಳಗೂ ಜರಿ ಬಂದಿದೆ, ಬಟ್ ಬ್ಲೌಸ್ ಪೀಸ್ ಬಂದಿಲ್ಲ ಇದರಲ್ಲಿ. ಸೊ ಗ್ರೀನ್ನ ಅಲ್ಲೇ ಬಿಟ್ಟು ಬ್ಲೂನ ಸೆಲೆಕ್ಟ್ ಮಾಡಿದ್ವಿ. ಹಾಗೆ ನಾನು ಸ್ವಲ್ಪ ದಿನದಿಂದ ಬ್ಲ್ಯಾಕ್ ಕಲರ್ ಸ್ಯಾರಿನ ಹುಡುಕ್ತಾ ಇದ್ದೆ. ಬ್ಲ್ಯಾಕ್ ಕಲರ್ ಇನ್ ದ ಸೆನ್ಸ್ ನನಗೆ ತುಂಬ ಈ ಥರ ಜರಿ ವರ್ಕ್ ಇರೋದು ಬೇಡ, ಜಸ್ಟ್ ಲೈಕ್ 1 or 2 ಲೈನ್ಸ್ ಇರೋವಂಥ ಜರಿ ವರ್ಕ್ ತುಂಬ ನೋಡ್ತಾ ಇದ್ದೆ. ಹಾಗೆ ನೋಡಿ ಇವಾಗಿನ ಕಲೆಕ್ಷನಲ್ಲಂತೂ ಬರೀ ಸೆಲ್ಫೇ ಬರ್ತಾ ಇದೆ, ಕಾಂಟ್ರಾಸ್ಟ್ ಅಂತೂ ಒಂದು ಬರ್ತಾನೆ ಇಲ್ಲ. ಆ್ಯಂಡ್ ಮೋರ್ ಓವರ್ ಒನ್ ಮೋರ್ ಥಿಂಗ್ ಏನು ಇಂಪಾರ್ಟೆಂಟಪ್ಪ ಅಂತಂದರೆ ಎಲ್ಲ KSIC ಸ್ಯಾರಿ ಮೇಲೂ 15% ರೇಟ್ ಜಾಸ್ತಿ ಆಗಿದೆ. ಇದು ನಮಗೂ ಗೊತ್ತಿರಲಿಲ್ಲ, ಹೋಗಿ ರೇಟ್ ಕೇಳಾದ್ಮೇಲೆ ನಮಗೂ ಗೊತ್ತಾಗಿತ್ತು. ವೈ ಬಿಕಾಸ್ ವೆನ್ ವಿ ಕಂಪೇರ್ ಟು ಅವರ್ ಲಾಸ್ಟ್ ಪರ್ಚೇಸ್ಗಿಂತ ಇವಾಗ 6 months ಬ್ಯಾಕಿಂತ ಇವಾಗ 15% ಜಾಸ್ತಿ ಆಗಿದೆಯಂತೆ. ಆ್ಯಂಡ್ ಏಪ್ರಿಲಲ್ಲಿ ಇನ್ನೂ ಜಾಸ್ತಿ ಆಗುತ್ತಂತೆ. ದಿಸ್ ಇಸ್ ದ ಒನ್ ಆಫ್ ದ ಇಂಪಾರ್ಟೆಂಟ್ ಏನು ವಿಷಯ ನಾನು ನಿಮಗೆ ಹೇಳಬೇಕು ಅಂತ ಇದ್ದಿದ್ದು. ಸೊ ಯಾರೆಲ್ಲ KSIC ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಬೇಗ ಹೋಗಿ ಪರ್ಚೇಸ್ ಮಾಡಿ. ಆ್ಯಂಡ್ ನಾವು ಪರ್ಚೇಸ್ ಮಾಡಿರೋಂಥ ಈ ಬ್ಲೂ ಕಲರ್ ಸ್ಯಾರಿ ಪ್ರೈಸ್ ಬಂದು 26,000. ಇವಾಗ ಹಾಗೆ ಜಯನಗರ್ ಶಾಪ್ಗೆ ಹೋಗ್ತಾ ಇದ್ವಿ, ಅಲ್ಲೇನು ಕಲೆಕ್ಷನ್ ಇದೆ ಅಂತ ನೋಡೋಣ. ಓಕೆನಾ.
ಸೊ ಇಲ್ಲಿ ಜಾಸ್ತಿ ಅದು ಹೇಳಿಲ್ವ, ಇವತ್ತೇ ಕಲೆಕ್ಷನ್ ಬಂದಿದೆ, ಆಲ್ರೆಡಿ ಖಾಲಿ ಆಗೋಯ್ತು. ನಾವು ಶಾಪಿಗೆ ಬಂದಾಗ ಆಲ್ಮೋಸ್ಟ್ 11:30, ಲೈಕ್ 11:30 ಅಷ್ಟರಲ್ಲೇ ಸ್ಟಾಕ್ ಎಲ್ಲ ಖಾಲಿ ಆಗೋಗ್ಬಿಟ್ಟಿದೆ. ಸೊ ನಾವು ವಿ ಆರ್ ಗೋಯಿಂಗ್ ಟು ಜಯನಗರ್ ಶಾಪ್. ಸೊ ಅಲ್ಲಿ ಏನೇನು ಕಲೆಕ್ಷನ್ ಇದೆ ಅಂತ ನೋಡೋಣ ಬನ್ನಿ. ಆ್ಯಕ್ಚುಲಿ ಅವ್ರು ಕಾಲ್ ಮಾಡಿದಾಗಲೂ ಅವ್ರು ಹೇಳಿದರು ಈ ಥರ ಆಲ್ರೆಡಿ ಟೋಕನ್ ಕೊಡ್ತಾಯಿದ್ದೀವಿ ಬನ್ನಿ ಅಂತ. ಲೇಟ್ ಆಯಿತು, ಇವಾಗ ಹೋಗಿ ನೋಡೋಣ ಬನ್ನಿ ಅಲ್ಲೇನು ಕಲೆಕ್ಷನ್ ಇದೆ ಅಂತ. ನಾವಿವಾಗ ಬಂದಿರೋದು ಜಯನಗರ್ KSIC ಶಾಪ್ಗೆ. ಇಲ್ಲಿ ಏನು ಕಲೆಕ್ಷನ್ ಇದೆ ಅಂತ ನೋಡೋಣ ಬನ್ನಿ. ಆಲ್ರೆಡಿ ತುಂಬ ಜನ ಇದ್ದಾರೆ. ಹಲೋ, ಏನ್ರಿ? ನಿಮ್ದು ಎಲ್ಲಿ ತಗೊಂಡ್ರಾ? ಒಂದೇ ತಗೊಂಡಿದ್ದು ಸದ್ಯಕ್ಕೆ ಒಂದೇ. ಎಷ್ಟಂತ ಇದು? 37. ಚೆನ್ನಾಗಿದೆ. ಓ ಮೈ ಗಾಡ್, ಇಲ್ಲೇ ನೀವೇ ನೋಡಿದ್ರಲ್ಲ, ಒಳಗೆ ಬರ್ತಾ ಇದ್ದಾಗ ಎಷ್ಟೊಂದು ಜನ ಇದ್ದಾರೆ. ಆಲ್ರೆಡಿ ತುಂಬ ಜನ ಪರ್ಚೇಸ್ ಮಾಡಿ ಕ್ಯೂವಲ್ಲಿ ನಿಂತ್ಕೊಂಡಿದ್ರು ಪೇಮೆಂಟ್ಗೆ ಅಂತ ಹೇಳಿಬಿಟ್ಟು. ಅದ್ರಲ್ಲಿ ನನಗೆ ಪರಿಚಯ ಇರೋರು ಕೂಡ ಸಿಕ್ಕಿದ್ರು. ಅವ್ರದ್ದು ಸ್ಯಾರಿ ಕೂಡ ತೋರಿಸಿದ್ನಲ್ಲ ನಾನು, ತುಂಬಾ ಚೆನ್ನಾಗಿತ್ತಲ್ಲ ಅವ್ರದ್ದು ಸ್ಯಾರಿ. ಕಲರು ಚೆನ್ನಾಗಿತ್ತು, ಹಾಗೆ ಡಿಸೈನ್ ಕೂಡ ಚೆನ್ನಾಗಿತ್ತು. ಸೊ ಒಳಗಡೆ ಬಂದು ನಾವು ನೋಡಿದ್ವಿ ಯಾವ್ಯಾವುದು ಡಿಸೈನ್ ಇದೆಯಾ ಅಂತ ಹೇಳ್ಬಿಟ್ಟು. ಯಾಕಂದರೆ ಆಲ್ಮೋಸ್ಟ್ ಲೈಕ್ ಸ್ಟಾಕ್ ಖಾಲಿ ಆಗಿತ್ತಂತೆ ಅವ್ರು ಹೇಳಿದ ಪ್ರಕಾರ. 10:30ಗೆ ಓಪನ್ ಮಾಡಿದ್ರಂತೆ. ಸೊ ನಾವು ಹೋಗೋಷ್ಟೊತ್ತಲ್ಲಿ ಆಲ್ಮೋಸ್ಟ್ 12 ಹತ್ರ ಆಗಿತ್ತು. ಗೊತ್ತಲ್ಲ ನಿಮಗೇ ಹೇಗೆ ಕಡಲೆಕಾಯಿ ಸೇಲ್ ಹತ್ರ ಆಗ್ತಾಯಿದೆ KSIC ಸ್ಯಾರಿಗಳು. ನನಗೆ ಈ ಕಲರಲ್ಲಿ ಸ್ವಲ್ಪ ಇದು ಇಷ್ಟ ಆಯಿತು ಅಂತ ಹೇಳಿ ಪ್ರೈಸ್ ಕೇಳಿದೆ. 36,000 ಅಂತ. ಆಲ್ಮೋಸ್ಟ್ ಪ್ರೈಸಸ್ ಎಲ್ಲ ತುಂಬಾ ಕಾಸ್ಟ್ಲಿ ಹೋಗ್ಬಿಟ್ಟಿದೆ. ನನಗೆ ಇಷ್ಟು ಕಾಸ್ಟ್ಲಿ ಆಗಿದೆಯಲ್ಲಪ್ಪ ಅಂತ ಒಂದು ಕಡೆ ಬೇಜಾರಾಗ್ತಿತ್ತು. ಆ್ಯಂಡ್ ಏನೇ ಬೇಜಾರಾದ್ರೂ ಅಯ್ಯೋ ಇರ್ಲಿಬೋದಲ್ಲ, ತೊಗೊಳ್ಳೋಣ ಬಿಡು ಅಂತ ಹೇಳಿ ಒಂದು ಕಡೆ ಮನಸ್ಸಾಗ್ತಾಯಿತ್ತು. ಹೇಗೆ ನಾವು ಜಸ್ಟ್ ನೋಡೋಕ್ಕಷ್ಟೇ ಹೋಗಿದ್ದು, ಆಲ್ರೆಡಿ ಪರ್ಚೇಸ್ ಆಗಿತ್ತಲ್ವ. ಇಲ್ಲೇನಾದರೂ ನಮಗೆ ಬೇರೆ ವೆರೈಟಿ ಸಿಗುತ್ತಾ, ಹೇಗಿದೆ ಕಲೆಕ್ಷನ್ಸ್ ಅಂತ ನೋಡೋದಕ್ಕೆ ಬಂದೆ. ಆ್ಯಂಡ್ ಇಲ್ಲೂ ಕೂಡ ನಾನು ಬ್ಲ್ಯಾಕ್ ಕಲರ್ ಹೇಳಿದ್ನಲ್ಲ, ನನಗೆ ಇಷ್ಟ ಬ್ಲ್ಯಾಕ್ ಕಲರ್ ಅಂತ ಹೇಳ್ಬಿಟ್ಟು. ಅಲ್ಲಿ ನಮ್ಗೆ ಯಾವುದೂ ಸಿಕ್ಕಿಲ್ಲ ಅಂತ ಹೇಳಿಬಿಟ್ಟು ಗಾಂಧಿ ಬಜಾರಲ್ಲಿ. ಸೊ ಜಯನಗರಲ್ಲಿ ಇಲ್ಲಿ ಬಂದಾಗ ನಾನು ಕೇಳಿದೆ ಬ್ಲ್ಯಾಕ್ ಕಲರಲ್ಲಿ ಯಾವುದಾದ್ರು ಕಲೆಕ್ಷನ್ಸ್ ಇದೆಯಾ ಅಂತ ಹೇಳಿ. ಅವರು ಇದನ್ನು ತೋರಿಸಿದ್ರು. ಆ್ಯಂಡ್ ದಿಸ್ ಈಸ್ ಆಲ್ಸೋ 36K. ನನಗೆ ಆದರೆ ಇಷ್ಟ ಆಗಲಿಲ್ಲ ಅದು ಬ್ಲ್ಯಾಕ್ ಕಲರು. ಮತ್ತು ಇಲ್ಲಿ ಇನ್ನೊಂದು ಬ್ಲ್ಯಾಕ್ ಕಲರ್ ಇದೆ ಅಂತ ಹೇಳಿ ಕರೆದು. ದಿಸ್ ಇಸ್ ಲೈಕ್ 20K ಅಂತೆ. ಬಟ್ ಓಪನ್ ಮಾಡಿ ನೋಡಿದೆ, ಇದು ಸಿಂಗಲ್ ಸೈಡ್ ಬಾರ್ಡರ್ ಆಗಿತ್ತು. ಆದರೂ ಕೂಡ ನನಗೆ ಯಾಕೋ ಲೈಕ್ ಆಯಿತು, ತಗೊಳ್ಳೋಣ ಅಂತ ಹೇಳಿಬಿಟ್ಟು. ಬಟ್ ಆದರೂ ಬೇಡ, ಇನ್ನೊಂದು ಸ್ವಲ್ಪ ದಿನ ಬಂದು ಬೇರೆ ಯಾವುದಾದ್ರೂ ಡಿಸೈನ್ ಸಿಗುತ್ತಾ ನೋಡುವ ಅಂತ ಹೇಳಿ ಸುಮ್ಮನೆ ಆಗಿಬಿಟ್ಟೆ. ಯಾಕೆ ಅಂತಂದರೆ ಆಲ್ಮೋಸ್ಟ್ ಸುಮ್ಮನೆ ಏನಕ್ಕೆ ಇವಾಗ 20,000 ಇದ್ರ ಮೇಲೆ ಇನ್ವೆಸ್ಟ್ ಮಾಡೋದು ಅಂತ ಹೇಳಿ ಬೇಡ ಅಂತ ನಾನು ಅದಕ್ಕೆ ಬೇಡ, ಬನ್ನಿ ಬೇರೆ ಕಲೆಕ್ಷನ್ ಬಂದಾಗ ತೊಗೊಳ್ಳೋಣ ಅಂತ ಹೇಳಿ. ಆದರೂ ನನಗೆ ಒಂದು ಕಡೆ ಮನಸ್ಸು ತೊಗೊಳ್ದೋ ಬೇಡ ಅಂತ. ಅಲ್ಲಿಂದ ಹಾಗೆ ನಾವು ಬಂದಿದ್ದು ಮೆರವನ್ಸ್ ಕೇಕ್ ಸ್ಟಾಪ್ಗೆ. ಆ್ಯಂಡ್ ದಿಸ್ ಈಸ್ ಇನ್ JP ನಗರ್. ಸೊ ನೋಡಿ, ಇಲ್ಲೆಲ್ಲ ನೋಡ್ತಾ ಇದ್ದೀರಲ್ವ, ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಲ್ವಾ. ದ ವೆರೈಟೀಸ್ ಆಫ್ ಕೇಕ್ಸ್ ಅವೈಲಬಲ್ ಇದೆ. ಹಾಗೆ ಪಫ್ಸ್ಗಳು ಅವೈಲಬಲ್ ಇದೆ, ವೆಜ್ ನಾನ್ ವೆಜ್ ಪಫ್ಸ್ ಎಲ್ಲ ಕೂಡ ಅವೈಲಬಲ್ ಇದೆ. ಆ್ಯಂಡ್ ದ ಪ್ರೈಸಸ್ ಆರ್ ವೆರಿ ರೀಸನಬಲ್ ಅಂತ ನನಗೆ ಅನ್ನಿಸ್ತು. ನೀವು ಯಾರಾದರೂ ಟೇಸ್ಟ್ ಮಾಡಬೇಕು ಅಂತ ಇದ್ದರೆ ಫಾರ್ ಶ್ಯೂರ್ ಬಂದು ಟೇಸ್ಟ್ ಮಾಡಿ. ಆ್ಯಂಡ್ ಮೋರ್ ಓವರ್ ಇಲ್ಲಿ ಆರಾಮಾಗಿ ಕೂತ್ಕೊಂಡು ತಿಂದು ಹೋಗುವಂಥ ಫೆಸಿಲಿಟಿ ಕೂಡ ಇದೆ. ಸೊ ನಿಮ್ಗೆ ಯಾರಿಗಾದ್ರೂ
ಇವಾಗ ನಾನು ನಿಮ್ಮನ್ನು ಕರ್ಕೊಂಡು ಬಂದಿರೋದು ರತನ್ ಕಟ್ ಶಾಪ್. ಇದು ಬಂದು ಬ್ಲೌಸ್ ಮ್ಯಾಚಿಂಗ್ ಸೆಂಟರ್ ಆ್ಯಕ್ಚುಲಿ. ಓಕೆನಾ, ಸೊ ನಾವು ಆ ಸ್ಯಾರಿಗೆ ಬ್ಲೌಸ್ ತೊಗೊಳ್ಳೋಣ ಅಂತ ಹೇಳಿ ಇಲ್ಲಿಗೆ ಬಂದಿದ್ದು. ಬ್ಲೂ ಕಲರ್ ಸ್ಯಾರಿಗೆ ಬ್ಲೂ ಕಲರ್ದೇ ಬ್ಲೌಸ್ ತೊಗೊಂಡು ಫಸ್ಟ್ ಅದನ್ನೇ ನೋಡಿದ್ದು ನಾವು. ಬಟ್ ಯಾಕೋ ನಮಗದು ಅಷ್ಟು ಪೇರ್ ಆಗಲ್ಲ ಅಂತ ಅನಿಸಿತ್ತು. ಅದಕ್ಕೇ ಯಾವುದಾದ್ರೂ ಅದಕ್ಕೆ ಕಾಂಟ್ರಾಸ್ಟ್ ನೋಡೋಣ ಅಂತ ಹೇಳಿ ಪಿಂಕ್ ಕಲರ್ಗೆ ಹೋದ್ವಿ. ಸೊ ಈ ಪಿಂಕಲ್ಲಿ ನಮಗೆ ಇದು ಸ್ವಲ್ಪ ನಮಗೆ ಲೈಕ್ ಗ್ರ್ಯಾಂಡ್ ವರ್ಕ್ ಅಂತ ಅನ್ನಿಸ್ತು. ನಮ್ಗೆ ಈ ಥರ ಗ್ರ್ಯಾಂಡ್ ಲುಕ್ ಬೇಕಾಗಿರಲಿಲ್ಲ, ಯಾಕೆಂದರೆ ಇದು ನಾವು ಹೇಳಿದ್ವಲ್ಲ ಗಿಫ್ಟ್ ಪರ್ಪಸ್ಗೆ ಅಂತ ಹೇಳಿಬಿಟ್ಟು. ಸೊ ಅವ್ರಿಗೆ ಸ್ವಲ್ಪ ಏಜ್ ಆಗಿರೋದ್ರಿಂದ ಸ್ವಲ್ಪ ಡಿಸೆಂಟ್ ಆಗಿರೋದನ್ನು ಹುಡುಕಬೇಕಾಗಿತ್ತು. ನಾವು ಒಂದು ಆಲ್ಮೋಸ್ಟ್ 4 to 5 ಪೀಸಸ್ ಎಲ್ಲ ನೋಡಿದ್ವಿ. ಅದರಲ್ಲಿ ನಮಗೆ ಇದು ಯಾಕೋ ಸ್ವಲ್ಪ ಲೈಕ್ ಆಯಿತು, ಏಕೆಂದರೆ ಡಿಸೆಂಟಾಗೂ ಇದೆ ಆ್ಯಂಡ್ ಇಟ್ ವಾಸ್ ಅ ಪರ್ಫೆಕ್ಟ್ ಮ್ಯಾಚ್ ಅಂತಲೂ ಅನ್ನಿಸ್ತು. ಹಾಗೆ ಅವ್ರ ಏಜಿಗೆ ತಕ್ಕನಾಗೆ ಇರುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಸೆಲೆಕ್ಟ್ ಮಾಡಿದ್ವಿ ನಾವು. ಸೊ ಈ ಶಾಪ್ ಇರೋದು ಬಂದು ಹನುಮಾನ್ ನಗರಲ್ಲಿ. ಇದ್ರ ಹೆಸರೇ ರತನ್ ಕಟ್ ಪೀಸ್ ಶಾಪ್ ಅಂತ ಹೇಳಿಬಿಟ್ಟು ಯಾರಿಗಾದ್ರೂ ಬೇಕಂದರೆ ಅಲ್ಲಿ ಹೋಗ್ಬೋದು. ಟಾಸ್ನಾ ಡಿಸೈನರ್ ಬೋಟಿಕ್. ಸೊ ದ ಸೇಮ್ ಡಿಸೈನರ್ ಬೋಟಿಕಲ್ಲೇ ನಾನು ನನ್ನ ಬ್ಲೌಸ್ನ ಸ್ಟಿಚ್ ಮಾಡಿಸೋದು. ತುಂಬ ಬ್ಲೌಸ್ನ ನಾನು ಇಲ್ಲೇ ಸ್ಟಿಚ್ ಮಾಡಿಸೋದು ಕೂಡ. ಸೊ ನೋಡಿ ಇಲ್ಲಿ ಚೆನ್ನಾಗಿದೆ ಅಲ್ಲ, ಇದು ಬ್ಲೌಸ್ ಡಿಸೈನ್, ಇವಾಗ ಬಂದಿರೋಂಥ ಬ್ಲೌಸ್ ಡಿಸೈನ್. ಬಟ್ ಅದು ಯಾಕೋ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಬಟ್ ಬೇರೆಯವ್ರಿಗೆ ತುಂಬ ಇಷ್ಟ ಆಗಿರ್ಬೋದು. ಬಟ್ ಐ ಡಿಡ್ ನಾಟ್ ಲೈಕ್ ದಟ್ ಡಿಸೈನ್. ಬಟ್ ಇಲ್ಲಿ ಎಲ್ಲ ಥರದ ಡಿಸೈನ್ಸು ಕೂಡ ನಿಮಗೆ ಹೊಲ್ಕೊಡ್ತಾರೆ. ಲೈಕ್ ಶಿ ಈಸ್ ವೆರಿ ಯುನೀಕ್ ಆ್ಯಂಡ್ ಎಲಿಗೆಂಟ್ ವರ್ಕ್. ಅವ್ರ ವರ್ಕ್ ಮಾತ್ರ ನಾವು ಎರಡು ಮಾತೇ ಹೇಳೋ ಹಾಗಿಲ್ಲ. ಹ್ಯಾಂಡ್ ವರ್ಕ್ ಆಗಿರ್ಬೋದು, ಮಿಷಿನ್ ವರ್ಕ್ ಆಗಿರ್ಬೋದು, ಡಿಸೈನ್ ಕೂಡ ಅಷ್ಟೇ ತುಂಬ ಯುನೀಕ್ ಆಗಿರುತ್ತೆ. ಆ್ಯಂಡ್ ಅವರೇ ನಮಗೆ ಈ ಥರ ಹೋಲಿಸ್ಕೊಂಡಿದ್ದು ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು ಐಡಿಯಾಸ್ ಎಲ್ಲನೂ ಸಜೆಸ್ಟ್ ಮಾಡ್ತಾರೆ. ಇವಾಗ ನಾವು ಸ್ಟಿಚ್ ಕೊಡ್ತಾ ಇರೋಂಥ ಬ್ಲೌಸ್ ನಮಗೆ ಸಂಜೆ 6 ಗಂಟೆ ಅಷ್ಟರಲ್ಲಿ ಬೇಕಾಗಿತ್ತು. ಸೊ ನಾವು ಆಲ್ರೆಡಿ ಇವ್ರು ಕೊಡೋಕೆ ಬಂದಾಗ 2 o'clock ಆಗಿತ್ತು. ಆದರೂ ಕೂಡ ಅವ್ರೇನು ಹೇಳ್ತಾರೆ, ಸರಿ ಆಯಿತು ಹೊಲ್ಕೊಡ್ತೀನಿ ಅಂತ ಹೇಳಿದ್ರು. ಸೊ ಫ್ರೆಂಡ್ಸ್, ಎಲ್ಲರೂ ಕೇಳ್ತಾ ಇದ್ರಲ್ಲ ಬ್ಲೌಸ್ ಎಲ್ಲಿ ಸ್ಟಿಚ್ ಮಾಡಿಸಿದ್ದು, ಯಾವ ಬೋಟಿಕ್ ಅಂತ. ಸೊ ಫೈನಲಿ ಐ ಆಮ್ ಹಿಯರ್. ಸೊ ಅವ್ರ ಕೈಲೇ ಡೈರೆಕ್ಟಾಗಿ ಮಾತಾಡಿಸ್ತೀನಿ, ಯಾವ ಮೆಟೀರಿಯಲಲ್ಲಿ ಅವ್ರು ನನಗೆ ಹೊಲ್ಕೊಟ್ಟಿದ್ದು ಏನು ಎತ್ತ ಅಂತ ಡೀಟೇಲ್ಸ್ ಎಲ್ಲ ಅವರೇ ಕೊಡ್ತಾರೆ. ಸೊ ಶಿ ಈಸ್ ಹಿಯರ್. So hello, this is Ganga of Taster Designer Boutique Designer. ಸೊ ನನ್ನ ಶಾಪು ಮುನೇಶ್ವರ ಬ್ಲಾಕಲ್ಲಿ ಲೊಕೇಟ್ ಆಗಿದೆ. ಇಲ್ಲಿ ಲ್ಯಾಂಡ್ಮಾರ್ಕ್ ಅಂದರೆ ವೆಂಕಟೇಶ್ವರ ಥಿಯೇಟ್ರ್ ಇದೆಯಲ್ಲ, ಥಿಯೇಟ್ರ್ ಹತ್ರ ಬಂದರೆ ನಮ್ಮ ಅಂಗಡಿ ಸಿಗುತ್ತೆ. ಆ್ಯಂಡ್ ಮೇಡಮ್ ಅವ್ರದ್ದು ಬ್ಲೌಸ್ ಮಾಡಿಕೊಟ್ಟಿದ್ದೆ ಲಾಂಗ್ ಬ್ಯಾಕು, ಬಟ್ ತುಂಬ ಚೆನ್ನಾಗಿ ಬಂದಿತ್ತು. ಅವರು ಪ್ಯೂರ್ ಮೈಸೂರು ಸಿಲ್ಕ್ ತಗೊಬಂದಿದ್ರು. ಆ ಮೈಸೂರು ಸಿಲ್ಕಲ್ಲಿ ಏನಂದರೆ ಬ್ಲೌಸ್ ಪೀಸ್ ಕೊಡಲ್ಲ ಅಲ್ವಾ. ಸೊ ನಾವು ಫ್ಯಾಬ್ರಿಕ್ ನಾವೇ ಸೋರ್ಸ್ ಮಾಡಿ ಪಕ್ಕಾ ಮ್ಯಾಚ್ 90% ಮ್ಯಾಚಿಂಗ್ ಫ್ಯಾಬ್ರಿಕ್ ತೊಗೊಬಂದಿದ್ವಿ. ಮಟೀರಿಯಲ್ ಯಾವುದು ಅಂದರೆ ಕಾಟನ್ ಕ್ರೇಪ್ ಸಿಲ್ಕ್ ಅಂತ ಮೆಟೀರಿಯಲ್. ಅದು ಆಲ್ಮೋಸ್ಟ್ ಮ್ಯಾಚ್ ಆಗುತ್ತೆ ಮೈಸೂರು ಸಿಲ್ಕ್ ಮೆಟೀರಿಯಲ್ಗೆ. ಸೊ ಆ ಫ್ಯಾಬ್ರಿಕ್ ವೈಟಲ್ಲಿ ತಗೊಬಂದು ಅವರು ಸ್ಯಾರಿ ಕಲರ್ಗೆ ಮ್ಯಾಚ್ ಮಾಡಿ ಡೈ ಮಾಡಿ ಅದಕ್ಕೆ ಹ್ಯಾಂಡ್ ವರ್ಕ್ ಮಾಡಿದ್ವಿ. ಹ್ಯಾಂಡ್ ವರ್ಕ್ ಮಾಡಿ ಪ್ಯಾಡೆಡ್ ಬ್ಲೌಸ್ ಸ್ಟಿಚ್ ಮಾಡಿ ಕೊಟ್ಟಿದ್ವಿ. ಅದೆಲ್ಲ ಐಡಿಯಾನು ಇವರೇ ಕೊಟ್ಟಿದ್ದು. ಆ್ಯಕ್ಚುಲಿ ನಮ್ಗೆ ಅದ್ರ ಬಗ್ಗೆ ಸ್ವಲ್ಪನೂ ಐಡಿಯಾ ಇರಲಿಲ್ಲ. ಎಲ್ಲ ಐಡಿಯಾನು ಇವರೇ ಕೊಟ್ಟಿದ್ದು. ಅದಕ್ಕೆ ಡೈ ಮಾಡಿಸಿದ್ದಾಗಿರ್ಬೋದು ಎಲ್ಲ. ಸೊ ಎಲ್ಲರೂ ಅದಕ್ಕೆ ಕೇಳ್ತಾ ಇರೋದು, ಅದು 100% ಮ್ಯಾಚ್ ಆಗಿದೆ ಹೇಳಬೇಕು ಅಂದರೆ ಸ್ಯಾರಿಗೆ. ಸೇಮ್ ಸ್ಯಾರಿದೆ ಏನೋ ಬ್ಲೌಸ್ ಅನ್ನೋ ಥರ ಇದೆ, ಬಟ್ ಅಲ್ಲ, ಇವರೇ ಎಲ್ಲ ಹೆಲ್ಪ್ ಮಾಡಿ, ಇವರೇ ಎಲ್ಲ ಕ್ರಿಯೇಟಿವಿಟಿ ಅದರಲ್ಲಿ ಇರೋದು. ಸೊ ನಿಮ್ಗೆ ಯಾರಿಗಾದ್ರೂ ಇಷ್ಟ ಇದ್ದರೆ ನೋಡಿ, ಇಲ್ಲಿ ಬಂದು ಸ್ಟಿಚ್ ಮಾಡಿಸ್ಕೋಬೋದು. ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ. ಥ್ಯಾಂಕ್ ಯು. ಸೊ ಅಡ್ರೆಸ್ ಬೇಕಾದರೆ ನಾನು ನಿಮಗೆ ಲಾಸ್ಟಲ್ಲಿ ಇಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನೋಡಿ, ಇವ್ರ ಹತ್ರನೇ ಎಲ್ಲ ಥರದ ಬ್ಲೌಸ್ ಪೀಸ್ಗಳು ಸಿಗುತ್ತೆ. ಎಲ್ಲ ಥರದ್ದು ಸ್ಯಾಟಿನ್ನು, ಕಾಟನ್ನು, ಕ್ರೇಪ್ ಎಲ್ಲ ಥರದ್ದು ಮೆಟೀರಿಯಲೂ ಇವ್ರ ಹತ್ರನೇ ಇರುತ್ತೆ. ಸೊ ಎಲ್ಲೂ ಆಚೆನೂ ಹೋಗೋ ಹಾಗಿಲ್ಲ. ಇವರೇ ಸ್ಯಾರಿ ತೊಗೊಂಡು ಬಂದರೆ ಸಾಕು, ಎಲ್ಲ ಯಾವ್ದು ಅದಕ್ಕೆ ಪೇರ್ ಆಗುತ್ತೆ ಅಂತ ಹೇಳಿ ಪರ್ಫೆಕ್ಟ್ ಮ್ಯಾಚ್ ಮಾಡಿ ಬ್ಲೌಸ್ನ ಹೊಲ್ಕೊಡ್ತಾರೆ. ಡಿಸೈನರ್ ವೇರ್ ಆಗಿರ್ಬೋದು ಅಥವಾ ಮ್ಯಾರೇಜ್ ಬ್ರೈಡಲ್ ವೇರ್ ಆಗಿರ್ಬೋದು, ಎಲ್ಲ ಥರದ್ದು ಸ್ಟಿಚ್ ಮಾಡ್ತಾರೆ. ಸೊ ಫ್ರೆಂಡ್ಸ್, ನನ್ನ ಈ ವಿಡಿಯೋ ನಿಮಗೆಲ್ಲರಿಗೂ ತುಂಬ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕೆ ಅಂತಂದರೆ ನನ್ನ ಲಾಸ್ಟ್ ವಿಡಿಯೋ ನಾನು ಹಾಕಿದಾಗ KSIC ಸ್ಯಾರಿದು ತುಂಬ ಜನ ಕಮೆಂಟ್ ಮಾಡಿ ಕೇಳಿದ್ರಿ, ಬ್ಲೌಸ್ ಎಲ್ಲಿ ಸ್ಟಿಚ್ ಮಾಡಿಸಿದ್ರಿ, ಅಡ್ರೆಸ್ ಕೊಡಿ ಅಂತ ಹೇಳಿ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲ ಮಾಹಿತಿನೂ ತಿಳಿಸಿದ್ದೀನಿ. ಹಾಗೆ ಅಡ್ರೆಸ್ ಕೂಡ ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.